ಆರೋಗ್ಯಕ್ಕೆ ಉತ್ತಮ ಹಣ್ಣು. ದಾಳಿಂಬೆ ಹಣ್ಣನ್ನು ಯಾವ ಸಮಯದಲ್ಲಿ ತಿಂದರೆ ಉತ್ತಮ? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ 9 ರಿಂದ 11 ಗಂಟೆಯ ಅವಧಿಯಲ್ಲಿ ಹೊಟ್ಟೆ ಖಾಲಿಯಾಗಿರುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಸಮಯದಲ್ಲಿ ಹಣ್ಣುಗಳನ್ನು ಬೇಗನೆ ಜೀರ್ಣವಾಗುತ್ತವೆ. ದಾಳಿಂಬೆ ಹಣ್ಣನ್ನು ಸೇವನೆ ಮಾಡುವುದರಿಂದ ಉತ್ತಮ. ದಾಳಿಂಬೆ ವಿಟಮಿನ್ ಸಿ ಇರುತ್ತದೆ. ವಿಟಮಿನ್ ಸಿ ಯು ಕಬ್ಬಿಣಾಂಶವನ್ನು ದೇಹಕ್ಕೆ ಹೆಚ್ಚು ಸುಲಭವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಈ ಪ್ರಕ್ರಿಯೆಯು ಯಾವುದೇ ಅಡಚಣೆ ಇಲ್ಲದೆ ನಡೆಯುತ್ತದೆ. ಊಟ ಮಾಡಿದ 2 ಗಂಟೆಗಳ ನಂತರ ಅಥವಾ ಮುಂದಿನ ಊಟಕ್ಕೆ 1 ಗಂಟೆಯ ಮೊದಲು ದಾಳಿಂಬೆ ಹಣ್ಣನ್ನು ತಿನ್ನಬಹುದು. ಈ ಸಮಯದಲ್ಲಿ ಹಣ್ಣುಗಳು ಜೀರ್ಣಕ್ರಿಯೆಗೆ ಬೇಕಾದ ವಾತಾವರಣ ಸೃಷ್ಟಿಯಾಗುತ್ತದೆ. ಆಯುರ್ವೇದದ ಪ್ರಕಾರ ನಮ್ಮ ಜೀರ್ಣಶಕ್ತಿ ಮಧ್ಯಾಹ್ನ ಅದೃಷ್ಟವಾಗಿರುತ್ತದೆ. ಈ ಸಮಯದಲ್ಲಿ ದಾಳಿಂಬೆ ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಲಭವಾಗಿ ಕಷ್ಟ ಲಾಭ ಸಿಗುತ್ತದೆ. ದಾಳಿಂಬೆ ಹಣ್ಣಿನಲ್ಲಿರುವ ಪ್ರಮುಖ ಪೋಷಕಾಂಶ ಎಂದರೆ ಕಬ್ಬಿಣಾಂಶ. ದೇಹಕ್ಕೆ ಇದರ ಗರಿಷ್ಠ ಲಾಭ ಸಿಗಬೇಕಾದರೆ ಜೀರ್ಣಾಂಗ ವ್ಯವಸ್ಥೆಯು ಸಕ್ರಿಯವಾಗಿರಬೇಕು ಮತ್ತು ಆಹಾರದೊಂದಿಗೆ ಸ್ಪರ್ಧಿಸುವ ಅಂಶಗಳು ಕಡಿಮೆ ಇರಬೇಕು. ರಾತ್ರಿ ಸಮಯದಲ್ಲಿ ಜೀರ್ಣಕ್ರಿಯೆಯು ನಿಧಾನವಾಗಿರುತ್ತದೆ. ದಾಳಿಂಬೆ ತಿಂದರೆ ಹೊಟ್ಟೆ ಭಾರವಾಗಬಹುದು. ಅಲ್ಲದೆ ದಾಳಿಂಬೆಯು ಸ್ವಲ್ಪ ಶೀತಲ ಸ್ವಭಾವದ ಹಣ್ಣು ಆಗಿರುವುದರಿಂದ ರಾತ್ರಿ ಸೇವನೆಯಿಂದ ಕಫ ದೋಷವನ್ನು ಹೆಚ್ಚಿಸಬಹುದು. ಹಾಲು ಮತ್ತು ಮೊಸರಿನಂತಹ ಡೈರಿ ಉತ್ಪನ್ನಗಳೊಂದಿಗೆ ಬೆರೆಸಬೇಡಿ. ಡೈರಿಯಲ್ಲಿರುವ ಕ್ಯಾಲ್ಸಿಯಂ ಕಬ್ಬಿಣಾಂಶದ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಜ್ಯೂಸಿಗೆ 1 ಚಿಟಿಕೆ ಕರಿಮೆಣಸಿನ ಪುಡಿ ಮತ್ತು 1 ಹನಿ ನಿಂಬೆ ರಸ ಸೇರಿಸಿ. ಇದು ಕಬ್ಬಿಣಾಂಶದ ಹೀರಿಕೊಳ್ಳುವಿಕೆಯನ್ನು ಮತ್ತಷ್ಟು ಉತ್ತೇಜಿಸುತ್ತದೆ. ಬೆಳಗಿನ ಸಮಯದಲ್ಲಿ ದಾಳಿಂಬೆ ಹಣ್ಣು ಸೂಕ್ತ. ಗರಿಷ್ಠ ಆರೋಗ್ಯ ಪ್ರಯೋಜನಗಳನ್ನು ಮತ್ತು ಕಬ್ಬಿಣಾಂಶದ ಸಂಪೂರ್ಣ ಹೀರಿಕೊಳ್ಳುವಿಕೆಯನ್ನು ಪಡೆಯಲು ದಾಳಿಂಬೆ ಹಣ್ಣು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಮಧ್ಯಾಹ್ನ ಊಟದ ಮೊದಲು ಸೇವಿಸುವುದು ಅತ್ಯುತ್ತಮ.